ನವೆಂಬರಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ, ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ. ಸರ್ಕಾರ 5 ವರ್ಷ ನಿರಂತರವಾಗಿ ಇರ್ತದೆ. ಅನುಮಾನ ಏನಾರು ಇದ್ರೆ ಹೇಳಿ. ಬಿಜೆಪಿನವರು ಅವರು ಸುಳ್ಳು ಹೇಳಿ ರೂಢಿ ಅವ್ರಿಗೆ, ಅದು ಹೇಳೋದೆಲ್ಲ ಅವರು ಹೇಳ್ತಾರೆ. ಅದಕ್ಕೆ ಸುಳ್ಳಿನಿಂದನೇ ಅವರು ಇದುವರೆಗೆ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ. ಅವರು ಬಿಜೆಪಿಯವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದು ಬಿಜೆಪಿ ನಮ್ಮ ಹುಲಿ ನಾಯ್ಕರವರು ಪಕ್ಷದ ಮುಖಂಡರು, ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ. ಆದ್ರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳನ್ನು ಮಾಡ್ತೀವಿ, ಕಾರ್ಪೊರೇಷನ್ ಮಾಡ್ತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳು ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೆ. ಅದ್ರ ಪ್ರಕಾರ ಚುನಾವಣೆಗಳು ಆಗ್ತವೆ. ಯಾವಾಗ ಆಗ್ತವೆ ಅಂತ ಹೇಳಿದ್ರೆ ನೋಡಿ, ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ZPTPS ಕೋರ್ಟ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಈಗ ಡಿಲಿಮಿಟೇಷನ್ಸ್ ಅವು ಇವು ಸ್ವಲ್ಪ ಆಗಿಲ್ಲ ಅಂತ ಡಿಲೇ ಆಗ್ತಾ ಇದೆ. ಆದಷ್ಟು ಜಾಗ್ರತೆ ಡಿಲಿಮಿಟೇಷನ್ಸು ಆಗ್ತವೆ ಮತ್ತು ಚುನಾವಣೆಗಳು ಆಗ್ತವೆ. ಮತ್ತು ಕಾರ್ಪೊರೇಷನ್ ಅಂತೂ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಅಂಡರ್ಟೇಕಿಂಗ್ ಪ್ರಕಾರ ಚುನಾವಣೆಗಳು ಮಾಡ್ತಾರೆ.